ನಮಸ್ಕಾರ. 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೊಟ್ಟಂತಹ ಭೌತಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಾವೀಗ ತಿಳ್ಕೊಂಡಿದ್ದೇವೆ. ಇನ್ನು ಪಾರ್ಟ್ ಬಿ ಅಂದ್ರೆ ರಸಾಯನ ವಿಜ್ಞಾನದಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ 3 ಭೂ ಆಯ್ಕೆ ಪ್ರಶ್ನೆಗಳು ಇದೆ. ಅದರಲ್ಲಿ ಒಂದನೇದು ತಾಮ್ರ ಮತ್ತು ಸತು ಇದರಿಂದ ಮಾಡಲ್ಪಟ್ಟಿರುವಂತಹ ಒಂದು ಮಿಶ್ರ ಲೋಹವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಹಿತ್ತಾಳೆ ಆಗಿದೆ. ನಂತರ ಎರಡನೇದು ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಆಯಾನ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಡಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ನಂತರ ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಇನ್ನು 1 ಅಂಕದ ಇಲ್ಲಿ 3 ಪ್ರಶ್ನೆಗಳು ಇದೆ. ಅದರಲ್ಲಿ ಒಂದನೇದು ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗೆಲನೀಕರಣ, ಕ್ರೋಮಿಯಂನ ಲೇಪನ, ಅನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಇದರಲ್ಲಿ ಯಾವುದೇ 2 ವಿಧಾನವನ್ನ ತಾವು ಬರಿಬೇಕು. ನಂತರ 1 ಅಂಕದ ಇನ್ನೊಂದು ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರ ಕೇಳಿದ್ದಾರೆ. ಇಲ್ಲಿ ಮೊದಲನೇದು ನೋಡ್ರಿ C2H4 ಅಂದ್ರೆ ಇಲ್ಲಿ ಸಾಮಾನ್ಯ ಅಣುಸೂತ್ರ CnH2n ಆಗತ್ತೆ. ಕಾರ್ಬನ್ ಅಣುಗಳು ಎಷ್ಟಿದೆ ಅದರ ದ್ವಿಗುಣದಷ್ಟು ಡಬಲ್ ದಷ್ಟು ಹೈಡ್ರೋಜನ್ ಅಣುಗಳು ಇರುವಂತದ್ದು. ಇನ್ನು C2 ಅನ್ನುವಂಥದ್ದು ಇಲ್ಲಿ ಮೊದಲ ಸದಸ್ಯ ಆಗಿರುವುದರಿಂದ 5ನೇ ಸದಸ್ಯ ಅಂದ್ರೆ ನಾವಿಲ್ಲಿ C6 ಅನ್ನ ತಗೊಳ್ಬೇಕು. ಇದನ್ನ ಡಬಲ್ ಮಾಡಿದಾಗ 12 ಬರುವಂತದ್ದು. C6H12 ಇಲ್ಲಿ ಸರಿಯಾದ ಉತ್ತರ. ನಂತರ ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ ಅಂತ ಕೇಳಿದ್ದಾರೆ. ಇದು ಕೂಡ 1 ಅಂಕದ ಪ್ರಶ್ನೆ. ಯಂತ್ರಗಳ ಮುರಿದ ಭಾಗಗಳನ್ನ ಜೋಡಿಸಲು ಈ ಒಂದು ಪ್ರಕ್ರಿಯೆಯನ್ನ ಬಳಸಲಾಗುತ್ತದೆ. ಏಕೆಂದರೆ ಥರ್ಮೈಟ್ ಪ್ರಕ್ರಿಯೆಯಲ್ಲಿ ಲೋಹಗಳನ್ನ ದ್ರವಿಸುವಷ್ಟು ಉಷ್ಣ ಬಿಡುಗಡೆಯಾಗುತ್ತದೆ ಅಂತ ಬರಿಬೇಕು. ನಂತರ 2 ಅಂಕದ 3 ಪ್ರಶ್ನೆಗಳು ಇದೆ. ಅದರಲ್ಲಿ ಒಂದನೇದು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಅಂತ ಕೊಟ್ಟಿದ್ದಾರೆ. ತಾವಿಲ್ಲಿ ನೋಡ್ತಾ ಇದ್ದೀರಿ FeSO4 ಇದು ಉಷ್ಣ ವಿಭಜನೆ ಆದಾಗ Fe2O3 ಪ್ಲಸ್ SO2 ಮತ್ತೆ SO3 ಆಗ್ತಾ ಇದೆ. ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ 2FeSO4 ಅಂತ ಬರಿಬೇಕಾಗತ್ತೆ. ನಂತರ ಎರಡನೇದು CH4 ಪ್ಲಸ್ O2 gives CO2 ಪ್ಲಸ್ H2O ಅಂತ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ತಾವೇನ್ ಮಾಡ್ಬೇಕು, CH4 ಪ್ಲಸ್ O2 gives CO2 ಪ್ಲಸ್ 2H2O ಅಂತ ಬರಿಬೇಕು. ನಂತರ ಇದರಲ್ಲೇ ಆಲ್ಕೇನ್ಗಳು ಎಂದರೇನು, ಬೆನ್ಸಿನ್ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. 2 ಅನುಕ್ರಮ ಕಾರ್ಬನ್ ಅಣುಗಳ ನಡುವೆ ತ್ರಿಬಂಧ ಹೊಂದಿರುವ ಹೈಡ್ರೋಕಾರ್ಬನ್ಗಳನ್ನ ಆಲ್ಕೈನ್ಗಳು ಅಂತ ಕರಿತೇವೆ. ಇನ್ನು ಬೆನ್ಸಿನ್ ಅಣುಸೂತ್ರ C6H6 ಆಗಿರ್ತದೆ. ರಚನಾ ಸೂತ್ರ ತಾವಿಲ್ಲಿ ನೋಡ್ತಾ ಇದ್ದೀರಿ 6 ಕಾರ್ಬನ್ಗಳು ಇದೆ, ನಂತರ 6 ಹೈಡ್ರೋಜನ್ಗಳು ಇರುವಂತದ್ದು. ನಂತರ ಈ ಡಬಲ್ ಬಾಂಡ್ ಕೂಡ ಇಲ್ಲಿ ತಾವು ತೋರಿಸಬೇಕಾಗತ್ತೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನ ತಾವು ಬರಿಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಗುಣ ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತದೆ. ಸಾಮಾನ್ಯವಾಗಿ ಬಿದುರಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತದೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತದೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ವಿದ್ಯುತ್ ವಾಹಕವಾಗಿರುತ್ತದೆ. ಇಷ್ಟು ಗುಣಗಳಲ್ಲಿ ಯಾವುದಾದ್ರೂ 4 ಗುಣವನ್ನು ತಾವಲ್ಲಿ ಬರಿಬೇಕಾಗತ್ತೆ. ನಂತರ ಇಲ್ಲಿ ಕಾರಣ ಕೊಡಿ ಅಂತ 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಫಸ್ಟ್ ಒನ್, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಏಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಆದ್ದರಿಂದ ಇದನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರಿತೇವೆ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಏಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಕ್ಯಾಲ್ಸಿಯಂಗೆ ಅಂಟಿಕೊಳ್ಳುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ ಅಂತ ಬರೀಬೇಕು. ನಂತರ 3 ಅಂಕದ 3 ಪ್ರಶ್ನೆಗಳು ಇದೆ. ಅದರಲ್ಲಿ 1ನೇ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನ ಕೇಳಿದ್ದಾರೆ. ಸತುವಿನ ಚೂರುಗಳು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವ ಚಿತ್ರವನ್ನ ತಾವು ಬಿಡಿಸಬೇಕು. ನಂತರ ಅದರಲ್ಲಿ ಸತುವಿನ ಚೂರುಗಳನ್ನ ತಾವು ಗುರುತಿಸಬೇಕು. ಚಿತ್ರ ಈ ರೀತಿ ಇದೆ.
ಇಲ್ಲಿ ಸತುವಿನ ಚೂರುಗಳನ್ನ ತಾವಿಲ್ಲಿ ತೋರಿಸಬೇಕಾಗತ್ತೆ. ಸೊ ಸತುವಿನ ಚೂರುಗಳು ಇಲ್ಲಿ ತೋರಿಸುವಂತದ್ದು. ಈ ರೀತಿಯಾದ ಚಿತ್ರವನ್ನು ತಾವು ಬಿಡಿಸಬೇಕು. ಇದನ್ನ ಸುಲಭವಾಗಿ ಬಿಡಿಸುವಂತಹ ಪ್ರತ್ಯೇಕ ಒಂದು ವಿಡಿಯೋ ಮಾಡಿದ್ದೇನೆ. ಅದನ್ನ ತಾವು ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋವನ್ನ ತಾವು ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಈ ವಸ್ತುಗಳಲ್ಲಿ ಮೊದಲನೇದು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದರೆ ಅಲ್ಲಿ ಬಳಸುವಂತ ಸಂಯುಕ್ತ ವಸ್ತು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಚೆಲುವೆ ಪುಡಿ. ನಂತರ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಇಲ್ಲಿ ಸರಿ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ನೆಕ್ಸ್ಟ್, ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ. ನಂತರ ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಣ ವ್ಯತ್ಯಾಸವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಮೊದಲಿಗೆ ಕಾಸುವಿಕೆ ಮತ್ತು ಹುರಿಯುವಿಕೆಯ ವ್ಯತ್ಯಾಸವನ್ನ ನೋಡೋಣ. ಕಾಸುವಿಕೆ ಅಂದ್ರೆ ಕಾರ್ಬೋನೇಟ್ ಅದುರುಗಳ ಲೋಹದ್ರಣದಲ್ಲಿ ಬಳಸುವ ಒಂದು ವಿಧಾನವಾಗಿದೆ. ಹುರಿಯುವಿಕೆ ಇದು ಸಲ್ಫೈಡ್ ಅದುರುಗಳ ಲೋಹದ್ರಣದಲ್ಲಿ ಬಳಸುವ ವಿಧಾನವಾಗಿದೆ. ಕಾಸುವಿಕೆಯಲ್ಲಿ ಅದುರನ್ನ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವಂತ ಒಂದು ವಿಧಾನ. ಹುರಿಯುವಿಕೆ ಅಂದ್ರೆ ಅದಿರನ್ನ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಒಂದು ವಿಧಾನ. ಇನ್ನು ಕಾರ್ಬೋನೇಟ್ ಅದುರುಗಳಿಗೆ ಕಾಸುವಿಕೆಯನ್ನ ತಾವು ನೆನ್ಪಿಟ್ಕೊಳ್ಬೇಕಂದ್ರೆ ಇಲ್ಲಿ ತಾವು ನೋಡಬಹುದು, ಮೊದಲ ಅಕ್ಷರ ಕಾಸುವಿಕೆಯಲ್ಲಿ ಕಾ ಇದೆ, ಕಾರ್ಬೋನೇಟ್ ಅಲ್ಲೂ ಕೂಡ ಕಾ ಬರ್ತದೆ. ಆದ್ರಿಂದ ಈ ಒಂದು ಜೋಡಿ ಪದಗಳ ಮೂಲಕ ಇದನ್ನ ತಾವು ನೆನ್ಪಿಟ್ಕೊಳ್ಬಹುದು. ನಂತರ ಸತುಲೋಹವನ್ನ ಶುದ್ಧೀಕರಿಸುವಂತ ಎರಡು ವಿಧಾನದ ಕುರಿತು ಬರೀಬೇಕು. ಸತುವಿನ ಕಾರ್ಬೋನೇಟ್ ಅಂದ್ರೆ ಜಿಂಕ್ ಕಾರ್ಬೋನೇಟ್ ಅದಿರನ್ನು ಕಾಸುವಿಕೆಗೆ ಒಳಪಡಿಸಿದಾಗ ಸತುವಿನ ಆಕ್ಸೈಡ್ ದೊರೆಯುತ್ತದೆ. ಸೊ ಜಿಂಕ್ ಆಕ್ಸೈಡ್ ಇಲ್ಲಿ ಸಿಗುವ ಒಂದು ಸಮೀಕರಣವನ್ನ ಬರೀಬೇಕು. ಅದೇ ರೀತಿ ಸತುವಿನ ಸಲ್ಫೈಡ್ ಅದಿರನ್ನು ಹುರಿಯುವಿಕೆಗೆ ಒಳಪಡಿಸಿದಾಗ ಸತುವಿನ ಆಕ್ಸೈಡ್ ದೊರೆಯುತ್ತದೆ. ಇಲ್ಲೂ ಕೂಡ ಜಿಂಕ್ ಆಕ್ಸೈಡ್ ಬರುವುದನ್ನ ತಾವು ನೋಡಬಹುದು. ಇನ್ನು ಈ ಜಿಂಕ್ ಆಕ್ಸೈಡ್ ಅನ್ನ ನೆಕ್ಸ್ಟ್ ಸತುವಿನ ಆಕ್ಸೈಡ್ ಅನ್ನ ಕಾರ್ಬನ್ ಜೊತೆಗೆ ಅಪಕರ್ಷಿಸಿ ಸತುವನ್ನ ಪಡೆಯಲಾಗ್ತದೆ. ನಂತರ ಈ ಮೂರನೇ ಸಮೀಕರಣವನ್ನ ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹೈಡ್ರೋಕಾರ್ಬನ್ ದಲ್ಲಿನ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಅಥವಾ ಪ್ರಶ್ನೆ ಕೂಡ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಆನ್ಸರ್ ಕೊಡಬೇಕು. ಇದು 4 ಅಂಕದ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಮೊದಲೇ ಒಂದು ಪ್ರಶ್ನೆಗೆ ಉತ್ತರ ಅಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ, ಆದಾಗ್ಯೂ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆದೇಶನ ಕ್ರಿಯೆಗೆ ಒಳಪಡುತ್ತದೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಹುದು ಅಂತ ಬರಿಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಇನ್ನು ಸಮೀಕರಣದಲ್ಲಿ ಅಥವಾ ಉದಾಹರಣೆಯಲ್ಲಿ ಮಿಥೇನ್ ಅಂದ್ರೆ CH4+Cl2 gives CH3Cl+HCl ಅಂತ ಇಲ್ಲಿ ಬರಿಬೇಕು. ಈ ಸಮೀಕರಣಕ್ಕೆ ಇಲ್ಲಿ ಇನ್ನೊಂದು ಅಂಕ ಇರುವಂತದ್ದು. ನಂತರ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿದರೆ, ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆ ಜಿಡ್ಡುದೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನುಂಟು ಮಾಡುತ್ತದೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. 3ನೇ ಪಾಯಿಂಟ್, ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ಬಟ್ಟೆಯನ್ನ ಸ್ವಚ್ಛಗೊಳಿಸುತ್ತದೆ. ಈ 4 ಅಂಶ ಬರೆದಾಗ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ ಇರುತ್ತೆ. ತಾವು 2 ಅಂಕವನ್ನ ಅಲ್ಲಿ ಪಡ್ಕೊಳ್ತೀರಿ. ಅಥವಾ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ, ಕಾರ್ಬನ್ ಪರಮಾಣುಗಳು C4- ಅನಾಯನ್ ಮತ್ತು C4+ ಕೆಟಾಯನ್ ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ, ಕಾರ್ಬನ್ ಅಷ್ಟಕ ವಿನ್ಯಾಸ ಹೊಂದಲು ತನ್ನ ಹೊರಕವಚದಲ್ಲಿನ 4 ಎಲೆಕ್ಟ್ರಾನ್ಗಳನ್ನು ದಾನಿಸಿ C+ ಆಯನ್ ಆಗಲಿ -4 ಆಯನ್ ಆಗಲಿ ಆಗುವುದಿಲ್ಲ. ಏಕೆಂದರೆ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾಗಬೇಕಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಬನ್ C+4 ಕೆಟಾಯನ್ ಉಂಟು ಮಾಡುವುದಿಲ್ಲ. ಅದೇ ರೀತಿ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳಿಗೆ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣು C-4 ಅನಾಯನ್ ಕೂಡ ಉಂಟು ಮಾಡುವುದಿಲ್ಲ ಅಂತ ಇವೆರಡು ಕಾರಣ ಅಲ್ಲಿ ಬರಿಬೇಕು. ಇದಕ್ಕೆ 2 ಅಂಕ ಇರುವಂತದ್ದು. ನಂತರ ನೈಟ್ರೋಜನ್ ಅಣು ಮತ್ತು ಇಥಿನ್ ಅಣುಗಳ ಚುಕ್ಕಿ ರಚೆಯನ್ನ ತಾವು ಬರಿಬೇಕು.
ಸೊ ಅದರ ಚುಕ್ಕಿ ರಚನೆ ಈ ರೀತಿ ಇರುವಂತದ್ದು. ಪ್ರತಿಯೊಂದು ಚುಕ್ಕಿ ರಚನೆಗೆ ಒಂದೊಂದು ಅಂಕ ಇರುತ್ತೆ. ಒಟ್ಟಾರೆ ಇಲ್ಲಿ ತಾವು 2 ಅಂಕವನ್ನ ಪಡ್ಕೊಳ್ತೀರಾ. ಸ್ನೇಹಿತರೆ, ಇದಿಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ 2ರಲ್ಲಿ ಕೊಟ್ಟಂತ ರಸಾಯನಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಅನ್ನ ನಾವು ತಿಳ್ಕೊಳ್ಳೋಣ. ಅದನ್ನ ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.